ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಜೆಡಿಯು ವರಿಷ್ಠ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 10ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗುವ ಮೂಲಕ ದಾಖಲೆಯನ್ನೇ ಬರೆದಿದ್ದಾರೆ ನಿತೀಶ್. 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅವರ ಆಸ್ತಿ ಎಷ್ಟಿರಬಹುದು ಎನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು. ಎಡಿಆರ್ 2025ರ ಆಗಸ್ಟ್ ನಲ್ಲಿ ಬಿಡುಗಡೆ ಮಾಡಿದಂತಹ ಪಟ್ಟಿ ಪ್ರಕಾರ ನೋಡೋದಾದ್ರೆ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಇರುವಂತದ್ದು. ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 10 ಬಾರಿ ಸಿಎಂ ಆದಂತಹ ನಿತೀಶ್ ಕುಮಾರ್ ಈ ಒಂದು ಆಸ್ತಿಯ ರೇಸಲ್ಲಿ ಮುಂದೆ ಇಲ್ಲ ಅನ್ನೋದು ನಿಜಕ್ಕೂ ಅಚ್ಚರಿಯ ಸಂಗತಿ ಅಂತಲೇ ಹೇಳಬಹುದು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯನ್ನು ಆಯಿತು, ಎನ್ಡಿಎ ಕಮಾಲ್ ಮಾಡಿದ್ದು ಆಯಿತು. ಮಹಾಗಠಬಂಧನನ್ನ ಹೀನಾಯವಾಗಿ ಸೋಲಿಸಿ ಜನ ಮತ್ತೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಅಧಿಕಾರವನ್ನ ಕೊಟ್ಟರು. ಇನ್ನು ನಿತೀಶ್ ಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾರಂಭದಲ್ಲಿ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್ ಅವರು ನಿತೀಶ್ ಕುಮಾರ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವರು ನಾಯಕರು ಈ ಒಂದು ಸಮಾರಂಭದಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ 202 ಸೀಟ್ಗಳಿಂದ ಜಯಗಳಿಸಿತ್ತು. ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಜೆಡಿಯು ವರಿಷ್ಠ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 10ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗುವ ಮೂಲಕ ದಾಖಲೆಯನ್ನೇ ಬರೆದಿದ್ದಾರೆ ನಿತೀಶ್. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯವನ್ನ ಸಾಧಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಸಮಯ ಬಂದಿದೆ. ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಬಿಜೆಪಿ ಕೋಟಾದಿಂದ 2 ಉಪಮುಖ್ಯಮಂತ್ರಿಗಳು ಇರ್ತಾರೆ. ಸಂಪುಟದಲ್ಲಿ ಯಾವ ಪಕ್ಷದ ಕೋಟಾದಿಂದ ಯಾವ ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ನಿರ್ಧಾರವನ್ನು ಕೂಡ ಅಂತಿಮಗೊಳಿಸಲಾಗಿದೆ. ನಿತೀಶ್ ಕುಮಾರ್ ಅವರ ಸಂಪುಟದ ಭಾಗವಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯು ಬಿಡುಗಡೆಯಾಗಿದೆ. ಹೊಸ ಸರ್ಕಾರದಲ್ಲಿ ಬಿಜೆಪಿ 14 ಸಚಿವರನ್ನ ಹೊಂದಿರುತ್ತೆ. ಸಿಎಂ ನಿತೀಶ್ ಜೊತೆಗೆ ಜೆಡಿಯು 7 ಸಚಿವರನ್ನ ಹೊಂದಿರುತ್ತೆ. ಜಿತಿನ್ ರಾಮ್ ಮಾಂಝಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ಉಪೇಂದ್ರ ಕುಶ್ವಾಹ ನೇತೃತ್ವದ ರಾಷ್ಟ್ರೀಯ ಲೋಕ ಮೋರ್ಚಾ ತಲಾ 1 ಸಚಿವರನ್ನ ಹೊಂದಿರುತ್ತೆ. 74 ವರ್ಷದ ನಿತೀಶ್ ಕುಮಾರ್ ಶಾಸಕರಲ್ಲ, ಅವರು ವಿಧಾನ ಪರಿಷತ್ನ ಸದಸ್ಯರು. 10ನೇ ಬಾರಿಗೆ ಬರೋಬ್ಬರಿ ನೋಡಿ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅವರ ಆಸ್ತಿ ಎಷ್ಟಿರಬಹುದು ಎನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು. ಆದ್ರೆ ನಿತೀಶ್ ಕುಮಾರ್ ಬೇರೆ ರಾಜ್ಯದ ಸಿಎಂಗಳಿಗೆ ಒಂದು ವೇಳೆ ಕಂಪೇರ್ ಮಾಡಿದ್ರೆ ಶ್ರೀಮಂತರಲ್ಲ. ನಿತೀಶ್ ಕುಮಾರ್ ಒಟ್ಟಾರೆ ಆಸ್ತಿ ಮೌಲ್ಯ ಇರೋದು 1.64 ಕೋಟಿ ರೂಪಾಯಿಗಳು. ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಕೆ ಮಾಡಿರುವಂತಹ ಪ್ರಮಾಣ ಪತ್ರದ ಪ್ರಕಾರ ಅವರ ಕೈಲಿರುವಂತಹ ಹಣ ಕೇವಲ 21,052 ರೂಪಾಯಿ. ಎಷ್ಟು ವರ್ಷಗಳ ಕಾಲ ಬಿಹಾರವನ್ನ ಆಳ್ವಿಕೆ ಮಾಡಿದ್ರೂ ಸಹ ಅವರು ಸರಳ ಜೀವನವನ್ನ ನಡೆಸುತ್ತಿದ್ದಾರೆ. ಅವರ ಬಳಿ ಇರೋದು ಕೇವಲ ಒಂದು ಕಾರು ಮಾತ್ರ. ಸಿಎಂ ನಿತೀಶ್ ಕುಮಾರ್ ತಮ್ಮ ಸ್ಥಿರ ಆಸ್ತಿ ಮೌಲ್ಯ 1.64 ಕೋಟಿ ರೂಪಾಯಿಗಳು ಅಂತ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಚರ ಆಸ್ತಿ ಮೌಲ್ಯ 16.97 ಲಕ್ಷ ರೂಪಾಯಿಗಳು. ನಿತೀಶ್ ಕುಮಾರ್ ಸ್ಥಿರ ಆಸ್ತಿ ಮೌಲ್ಯ 1.48 ಕೋಟಿ ರೂಪಾಯಿಗಳು. ಇದರಲ್ಲಿ ದೆಹಲಿಯ ದ್ವಾರಕಾ ನಗರದಲ್ಲಿ ಸಹಕಾರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪಡೆದಂತಹ ಫ್ಲಾಟ್ ಕೂಡ ಇನ್ಕ್ಲೂಡ್ ಆಗಿದೆ. 13 ದನ, 10 ಕರುಗಳು, 1 ಫೋರ್ಡ್ ಕಾರು, ಇವೆಲ್ಲವೂ 2023ರಲ್ಲಿ ಘೋಷಣೆ ಮಾಡಿಕೊಂಡಂತಹ ಆಸ್ತಿಗಳು. ಇನ್ನು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಅವರ ಆಸ್ತಿ ಮೌಲ್ಯ ಕೂಡ ಹೆಚ್ಚಾಗ್ತಾ ಇದೆ. ಎಡಿಆರ್ 2025ರ ಆಗಸ್ಟ್ ನಲ್ಲಿ ಬಿಡುಗಡೆ ಮಾಡಿದಂತಹ ಪಟ್ಟಿ ಪ್ರಕಾರ ನೋಡೋದಾದ್ರೆ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಇರುವಂತದ್ದು ಕಂಡು ಬಂದಿದೆ. ಅರುಣಾಚಲ ಪ್ರದೇಶ ಸಿಎಂ ಪ್ರೇಮಾ ಖಂಡು 332 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ರೆ, ಇನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಸ್ತಿ 51 ಕೋಟಿ ರೂಪಾಯಿ. ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 10 ಬಾರಿ ಸಿಎಂ ಆದಂತಹ ನಿತೀಶ್ ಕುಮಾರ್ ಈ ಒಂದು ಆಸ್ತಿಯ ರೇಸಲ್ಲಿ ಮುಂದೆ ಇಲ್ಲ ಅನ್ನೋದು ನಿಜಕ್ಕೂ ಅಚ್ಚರಿಯ ಸಂಗತಿ ಅಂತಲೇ ಹೇಳಬಹುದು. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 243 ಸೀಟುಗಳ ಪೈಕಿ 89 ಸೀಟ್ಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೆಡಿಯು 85 ಸೀಟ್ಗಳಲ್ಲಿ ಗೆಲುವನ್ನ ಸಾಧಿಸಿದೆ.
ಬಿಜೆಪಿಯ ಇಬ್ಬರು ನಾಯಕರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಬಿಜೆಪಿ ನಾಯಕ ಡಿಸಿಎಂ ಸಾಮ್ರಾಟ್ ಚೌಧರಿ 6.7 ಲಕ್ಷ ರೂಪಾಯಿ ನಗದನ್ನು ಹೊಂದಿದ್ದಾರೆ. ಅವರ ಪತ್ನಿ ಕುಮಾರಿ ಮಾತಾ ಬಳಿ 5.7 ಲಕ್ಷ ಕ್ಯಾಶ್ ಇದೆ. ಇನ್ನು ಚೌಧರಿ 4 ಲಕ್ಷ ರೈಫಲ್ ಅನ್ನು ಹೊಂದಿದ್ದಾರೆ. ಅವರ ಸ್ಥಿರಾಸ್ತಿ ಮೌಲ್ಯ 8.28 ಕೋಟಿ ರೂಪಾಯಿಗಳು. ಇನ್ನು ಬಿಜೆಪಿ ನಾಯಕ ಡಿಸಿಎಂ ವಿಜಯ್ ಕುಮಾರ್ ಸಿನ್ಹಾ ಬಳಿ ಇರುವಂತಹ ಚರಾಸ್ತಿಯನ್ನು ನೋಡೋದಾದ್ರೆ 2.42 ಕೋಟಿ ರೂಪಾಯಿಗಳು. ಅವರ ಪತ್ನಿ ಹೆಸರಿನಲ್ಲಿರುವಂತಹ ಆಸ್ತಿ 3.32 ಕೋಟಿ ರೂಪಾಯಿಗಳು. ಅವರ ಬಳಿ 77,181 ರೂಪಾಯಿಗಳ ರಿವಾಲ್ವರ್ ಇದೆ. ಒಟ್ಟಾರೆ ಬಿಹಾರದ ಸಿಎಂ ಮುಂದಿನ ನಿರ್ಧಾರಗಳೇನು ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.